ರಾಜರತ್ನ ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ಸಂಭ್ರಮ. ಅಪ್ಪು ಇಲ್ಲದೆ 5 ವರ್ಷಗಳೇ ಕಳೆದು ಹೋಗಿದಾವೆ. ಆದರೆ ಅಪ್ಪು ಇಲ್ಲ ಅಂತ ಯಾರಿಗೂ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ ನೋಡಿ, ನಮ್ಮಲ್ಲಿ ಶುಭ ಸಂದರ್ಭಗಳಲ್ಲಿ ಸತ್ತವರನ್ನ ಜ್ಞಾಪಿಸ್ಕೊಳ್ಳೋದು ತುಂಬಾ ಕಡಿಮೆ. ಆದರೆ ಯಾವುದೇ ಕಾರ್ಯಕ್ರಮ ನಡೀಲಿ, ಯಾವುದೇ ಶುಭ ಮಂಗಳದಾಯಕ ಕಾರ್ಯಕ್ರಮಗಳು, ಅದು ಮದುವೆ ಆಗ್ಲಿ, ಅದು ಹುಟ್ಟು ಹಬ್ಬ ಆಗ್ಲಿ, ಅಥವಾ ಗೃಹ ಪ್ರವೇಶ ಆಗ್ಲಿ, ಅಥವಾ ಸಿನಿಮಾ ಮುಹೂರ್ತಗಳಾಗ್ಲಿ, ಅಥವಾ ತೆರೆಯ ಮೇಲೆ ಸಿನಿಮಾ ಥಿಯೇಟರ್ಗಳಲ್ಲಾಗ್ಲಿ, ಅಪ್ಪು ಫೋಟೋ ಇಲ್ಲದೆ, ಅಪ್ಪುನ ನೆನಪಿಸಿಕೊಳ್ಳದೆ ಕರ್ನಾಟಕದಲ್ಲಿ ಯಾವ ಕಾರ್ಯಕ್ರಮ, ಯಾವ ಮುಹೂರ್ತನೂ ನಡೆಯಲ್ಲ. ಇವನ್ ನೀವು ಸ್ಕೂಲ್ಗಳಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡುವಾಗ್ಲೂ ಫಸ್ಟ್ ಹಾಡು ಅಪ್ಪು ಹಾಡು. ಹೌದು, ನಿಜ. ಅವ್ರು ಇಲ್ಲ ಅಂತ ಅನ್ಸಲ್ಲ. ಎಲ್ಲಿ ನೋಡಿದ್ರಲ್ಲಿ ಅಪ್ಪು ಫೋಟೋಗಳು. 5 ವರ್ಷ ಆದ್ರೂ ಕೂಡ ಇಲ್ಲಿಯವರೆಗೆ ಪುನೀತ್ ರಾಜ್ಕುಮಾರ್ ಸರ್ನ ನೆನಪಿಸಿಕೊಳ್ಳದಂತಹ ಜನ ಇಲ್ಲ, ಸಂದರ್ಭ ಇಲ್ಲ. ಮೋಸ್ಟ್ಲಿ ಕರ್ನಾಟಕ ಇರುವವರೆಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ನೆನಪು ಸದಾ ಇರುತ್ತೆ, ಅಜರಾಮರ. ಇವತ್ತು ಕೂಡ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ನೀವು ನೋಡಿ, ನೀವು ಯಾರದೇ ಸ್ಟೇಟಸ್ ನೋಡಿ, ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇರುತ್ತೆ. ನಗುಮುಖದ ಒಡೆಯನ ಪುಣ್ಯ ಭೂಮಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಅಭಿಮಾನಿಗಳು ಬಂದು ವಿಶೇಷ ಪೂಜೆ ಪುನಸ್ಕಾರ ಮಾಡಿದ್ರು. ದೊಡ್ಡಮನೆ ಕೂಡ ಎಂದಿನಂತೆ ಪೂಜೆ ಸಲ್ಲಿಸಿ ಅಪ್ಪುನ ಸ್ಮರಿಸಿಕೊಂಡಿತ್ತು. ಇನ್ನು ಅಭಿಮಾನಿಗಳು ಸಾಮಾಜಿಕ ಕಾರ್ಯಗಳನ್ನ ನೆರವೇರಿಸಿದ್ದು. ಹಲವೆಡೆ ಅಭಿಮಾನಿಗಳು ಅನ್ನದಾನ, ರಕ್ತದಾನ, ಹಲವಾರು ಶಿಬಿರಗಳನ್ನು ಆಯೋಜಿಸಿ ಜನ್ಮದಿನವನ್ನ ಆಚರಿಸಿದ್ರು.